ಸರ್ಕಾರದಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಹೇಳ್ತೀರಿ ಎಂಜಾಯ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಕೇಳಿದ್ದಾರೆ ಅಂತ ಆರ್ಡರ್ ಮಾಡಿದೀನಿ. ಕೊನೆಗೆ ಆಗ್ತಾ ಆಗ್ತಾ ಹೇಗಾಗುತ್ತೆ ಅಂದ್ರೆ, ನೀವು ಟೆಸ್ಟ್ ಮ್ಯಾಚಲ್ಲಿ ಔಟ್ ಆಗಬೇಕು ಅಂತ ಎಷ್ಟು ಹೊಡೆದ್ರು ಔಟ್ ಆಗಲ್ಲ. ಆ ರೀತಿ ಆಗ್ಬಿಡುತ್ತೆ ಈ ಸರ್ವಿಸು. ಏನ್ ಬ್ಯಾಟ್ ಬಾಲು, ಏನ್ ಬ್ಯಾಟ್ ಶಾಟ್ ಹೊಡೆದ್ರು ನೀವು ಔಟ್ ಆಗಲ್ಲ. ಈ ಕಂಟಿನ್ಯೂ ಬಿಕಾಸ್ ಯು ಹ್ಯಾವ್ ಟು ರೀಚ್ 60 years. ಸೊ ಅಲ್ಲಿವರೆಗೆ ಬಿಟ್ಟು ಹೋಗಂಗಿಲ್ಲ. ಬಿಟ್ಟು ಹೋದ್ರೆ ಇವನು ಸೋತಾ ಹೋದ ಅಂತ ಆಗುತ್ತೆ. ಸೊ ಮೈ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಸರ್ವಿಸ್ were not anything great to talk about. ಇಲ್ಲಿ ಗೆಸ್ಟ್ಗಳನ್ನ ಸೆಲೆಕ್ಟ್ ಮಾಡುವಾಗಲೇ ನಾವು ಭಾಳ ಕೇರ್ಫುಲ್ ಆಗಿ ಮಾಡಿದ್ವಿ. ನನ್ನ ಬೈಯೋರು ಯಾರೂ ಬಂದಿಲ್ಲ ಇಲ್ಲಿ. ಚಿರಂಜೀವಿ ಸಿಂಗ್ ಅವರು ನನ್ನ ಸರ್ವಿಸಿಗೆ ಸೇರಿದಾಗಿಂದ ಪರಿಚಯ. ನನಗೆ ಏನೇ ಸರ್ವಿಸಲ್ಲಿ ಕಷ್ಟ ಬಂದರೆ, ತೊಂದರೆ ಆದರೆ, ಅಥವಾ ಏನಾದರೂ ಅನುಮಾನಗಳಿದ್ರೆ ನಾನು ಯಾವಾಗಲೂ ಅವ್ರ ಹತ್ರಕ್ಕೆ ಪರಿಹಾರಕ್ಕೆ ಹೋಗೋದು. ಅವರು ಪರಿಹಾರ ಕೊಡ್ತಾರೆ ಅಂತಲ್ಲ, ಹೋಗೋದೇನಕ್ಕೆ ಅಂದರೆ ನಿಮಗೆ ಸಾಂತ್ವನ ಹೇಳಿ ಕಳಿಸ್ತಾರೆ. ನನಗೆ ಸ್ವಾಮೀಜಿಗಳ ಹತ್ರ ಹೋಗಿ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ಇವ್ರ ಹತ್ರಕ್ಕೆ ಹೋಗೋದು. ಅದು ನೀವು ಯಾಕೆ ಹಾಗೆ ಮಾತಾಡಿದ್ರಿ, ಪರವಾಗಿಲ್ಲ, ಸ್ವಲ್ಪ ಸಮಯ ಕಳೆದ್ರಿ, ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ನಾನು ಅವ್ರು ಫಸ್ಟು ಹೋಗಿದ್ದು, ನನಗೆ ಹಾಸನಿಂದ ಫಸ್ಟ್ ಟ್ರಾನ್ಸ್ಫರ್, ಸಡನ್ ಟ್ರಾನ್ಸ್ಫರ್. ಅವರು ನಾನು ಮೈಸೂರು, ಅವರು ATN ಅಲ್ಲಿದ್ರು ಅವಾಗ. ನಮ್ಮ KMF ಇವರು ಕೂಡ MD ಕೂಡ ಅಲ್ಲೇ ಇದ್ರು. ಅವ್ರ ಜೊತೆಗೆ ಅವರು ಮೀಟಿಂಗ್ ಹೋಗಿದ್ರು. ಹೋದೆ ಹಾಸನಲ್ಲಿ. ಹೀಗಾಯ್ತು. ಅವ್ರೇನು ಹೇಳಿದ್ರು, ಮಿನಿಸ್ಟರ್ ಏನು ಹೇಳಿದ್ರು, ನಾನೇನು ಹೇಳಿದೆ. ಅದು ಅಚಾತುರ್ಯ ಆಗೋದೆಲ್ಲ ಒಂದು ಕ್ಷಣದಲ್ಲೇ ಮುಗಿದೋಗುತ್ತೆ. ಅವ್ರೇನು ಹೇಳಿದ್ರು ನಾನು ವಾಪಸ್ ಹೇಳಿದೆ, ಅಷ್ಟೇ ಆಗಿದ್ದದು. ವಾಪಸ್ ಹೇಳೋದಕ್ಕೆ ಇಷ್ಟೆಲ್ಲ ಹೇಳೋರು, ನೀವು ನನ್ನ ಜೊತೆ ಇರೋಕ್ಕಾಗಲ್ಲ, ನೀವು ಜಾಗ ಖಾಲಿ ಮಾಡಿ ಅಂದರು. ಸೊ ಜಾಗ ಖಾಲಿ ಮಾಡಿ ಅಂದ್ರೆ ನಾನು ತಿಳಿದೆ ಏನೋ ಸುಮಾರು ಟೈಮ್ ಹಿಡಿ ಜಾಗ ಖಾಲಿ ಮಾಡೋಕ್ಕೆ ಅಂತ. ಬೆಳಗ್ಗೆ 9:15ಗೆ DPR ಇಂದ ಫೋನ್ ಬಂತು, ನಿಮಗೆ ಟ್ರಾನ್ಸ್ಫರ್ ಆಗ್ತಾ ಇದೆ, ಹೋಗಿ ಅಂದರು. ನಾನು ಹೋಗಿ ಸೆಟ್ಲಾಗಿ ಇನ್ನೊಂದು 5-6 ತಿಂಗಳಾಗಿರಲಿಲ್ಲ. ಇವರೊಂದು ಐಡಿಯಾ ಕೊಟ್ಟರು, ನೀವು ಅದೇ ಊರಲ್ಲಿದ್ದರೆ ದಿವಸ ಜಗಳ ಮಾಡ್ಕೊಂಡಿರ್ಬೇಕಾಗುತ್ತೆ, ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಗೆ ಹೋಗ್ಬಿಡಿ, ಒಳ್ಳೇದು ಅಂತ ಹೇಳಿದರು. ಸೊ ದಟ್ ವಾಸ್ ದ ಬೆಸ್ಟ್ ಸಜೆಷನ್. ನನಗೆ ಯಾವಾಗೊಂದು ಯಾವುದು ಕೆಲಸ ಇದ್ದಿದ್ದ ಒಂದು ಊರಿಗೆ ಹಾಕಿದ್ರು. ನಾನು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾದಮೇಲೆ ನನಗೆ ಜೀವರಾಜ್ ಆಳ್ವ ಸಿಕ್ಕಿದ್ರು, GVJ ಸಿಕ್ಕಿದ್ರು. ಎಲ್ಲಿದ್ದೀರಿ ಅಂತ ಕೇಳಿದ್ರು. ನನಗೆ ನೆನ್ನೆವರೆಗೆ ಹಾಸನಲ್ಲಿದ್ದೆ, ನನಗೆಲ್ಲೋ ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ, ಗೊತ್ತಿಲ್ಲ ಎಲ್ಲಿ ಅಂತ. ಯಾಕೆ ಅಂತ ಕೇಳಿದ್ರು. ನಾನು ನಿಮ್ಮ ಪಾರ್ಟಿ ಕಟ್ಟಕ್ಕೆ ಆಫೀಸರ್ಸ್ ಬೇಕಂತೆ, ನನ್ನ ಕೈಲಿ ಆಗೋದಿಲ್ಲ ಅದು, ಅದಕ್ಕೆ ನಾನು ಟ್ರಾನ್ಸ್ಫರ್ ಆಗ್ತಾ ಇದ್ದೀನಿ ಅಂತ. ನನಗೆ ಸಿಟ್ಟಿತ್ತು, ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಹೇಳಿದೆ. ದೆನ್ ಇಲ್ಲ, ನೀವು ನಮ್ಮ ಇಲಾಖೆಗೆ ಬನ್ನಿ ಅಂತ ಕನ್ನಡ ಕಲ್ಚರ್ ಇಲಾಖೆಗೆ ಕರ್ಕೊಂಡು ಬಂದರು. ಅಲ್ಲಿವರೆಗೆ ಕನ್ನಡ ಕಲ್ಚರ್ ಇಲಾಖೆಗೆ ಡೈರೆಕ್ಟರ್ ಆಗಿರ್ತಿದ್ದವ್ರಿಗೆ ಒಂದು 35-40 ವರ್ಷ ಸರ್ವಿಸ್ ಆಗಿರೋದು, ವಯಸ್ಸು ಒಂದು 58-60 ಇನ್ನು ರಿಟೈರ್ ಆಗ್ತಾರೆ ಅಂದರೆ ಅಲ್ಲಿ ಕಳಿಸ್ತಾ ಇದ್ರು. ನಾನು ಸರ್ವಿಸಿಗೆ ಸೇರಿಸಿ ಒಂದು 2 ವರ್ಷ ಆಗಿಲ್ಲ. ಅಲ್ಲಿಗೆ ಬಂದಮೇಲೆ ಇಷ್ಟೆಲ್ಲ ಜನ ಸಿಕ್ಕಿದ್ರಿ. ಇಟ್ ವಾಸ್ ನಾಟ್ ಎ ಬ್ಯಾಡ್ ಟ್ರಾನ್ಸ್ಫರ್, ಬಟ್ ಇಟ್ ವಾಸ್ ಎ ಗ್ರೇಟ್ ಟ್ರಾನ್ಸ್ಫರ್. So first time I became Kannada and Culture Director. The second posting when I was not senior enough to become Kannada and Culture Director. Then I came with Ramakrishna Hegde. ಎಲ್ಲರೂ ಸುಮಾರು ಜನ ಪರಿಚಯ ಆಯ್ತು ಅವಾಗ. ನಾನು ಬೆಂಗಳೂರಲ್ಲೇ ಓದಿದ್ದೆ. ಜೀವರಾಜ್ ಆಳ್ವ ಕಾಲೇಜ್ ಡೇಸಲ್ಲಿ ನನಗೆ ಪರಿಚಯ ಇದ್ದವರು. He used to treat me like a friend. He was my minister. So that was a great beginning. So ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಚಿರಂಜೀವಿ ಸಿಂಗ್ ಅವರು ಹೇಳಾಗೆ ಅದು ಒಳ್ಳೇದಾಯಿತು, ಬಂದೆ. ಅದಾದಮೇಲೆ ನಾವು ಇನ್ನೊಂದು ವಿಷಯ ಅವ್ರು ಹೇಳಲೇಬೇಕು. ಯಾಕೆಂದರೆ ನಾನು ನಮ್ಮ ಮನೆಯವರು ಮಕ್ಕಳೆಲ್ಲ ವೆಂಟನೆ ಟೂರ್, ಫಸ್ಟ್ ಟೈಮ್ ಟೂರ್, ವೆಂಟನೆ ಯುರೋಪಿಯನ್ ಟೂರ್ ಹೋದಾಗ ನಾವು ಪ್ಯಾರಿಸಲ್ಲಿ ಉಳಿದಿದ್ದು, ಒಂದು ಹೋಟೆಲ್ ಉಳಿದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ನಮ್ಮೆಲ್ಲರದು ಪಾಸ್ಪೋರ್ಟು, ದುಡ್ಡು, ಟ್ರಾವೆಲರ್ಸ್ ಚೆಕ್ ಎಲ್ಲ ಕಳ್ತರಾಗಿ ಹೋಗ್ಬಿಡ್ತು. ಇವರು ಎಂಟಿ ಹ್ಯಾಂಡೆಡ್. ದೇರ್ ವಾಸ್ ನಥಿಂಗ್ ಎಕ್ಸೆಪ್ಟ್ ದಟ್ ಐ ಟ್ರಾವೆಲ್ ಬುಕ್ ಮಾಡಿದಲ್ಲ, ಅವನು ಕರ್ಕೊಂಡೋಗಿ ಬಂದಿದ್ದ ಟೂರ್ ಬಿಟ್ಟರೆ ನಮ್ಮ ಹತ್ರ ಖರ್ಚು ಮಾಡೋಕೆ ಒಂದು ಪೌಂಡ್ ಇಲ್ಲ, $1 ಇಲ್ಲ, ಒಂದು ಪೆನ್ನಿ ಇಲ್ಲ, ಪಾಸ್ಪೋರ್ಟ್ ಇಲ್ಲ. ದೆನ್ ಇವರಿಗೆ ಸಾಹೇಬರಿಗೆ ಫೋನ್ ಮಾಡಿದ್ವಿ. ಅಲ್ಲಿ ಹಿ ವಾಸ್ ಇನ್ ದಿ ಕಲ್ಚರಲ್ ಅಂಬಾಸಿಡರ್ ಟು ಪ್ಯಾರಿಸ್. ಹಿ ವಾಸ್ ದೆನ್. ಅವರು ನನಗೂ ಲಾಸ್ಟ್ ಮಂತ್ ನನ್ನ ಥಿಂಗ್ಸ್ ಎಲ್ಲ ಕಳ್ತನ ಆಗಿಬಿಟ್ಟಿತ್ತು ಅಂತ. ಅವರು ಟ್ರೈನಲ್ಲಿ ಹೋಗ್ತಾ ಇದ್ದೆ, ನಿಮ್ದು ಹೋಟ್ಲಲ್ಲೇ ಕದ್ದಿದ್ದಾರೆ, ನಂದು ಟ್ರೈನಲ್ಲಿ ಕದ್ಬಿಟ್ರು ಅಂದರು. ನಾನು ದುಃಖ ಹೇಳ್ಕೊಂಡಿದ್ದೇನೆ ಅವ್ರ ಹತ್ರ. ದೆನ್ ಹಿ ಟೋಲ್ಡ್ ಮಿ ಹೌ ಟು ಗೋ ಅಬೌಟ್ ಆಲ್ ದಟ್. ನಾನು ನಮ್ಮ ಮನೆಯವ್ರನ್ನ ಮಕ್ಕಳನ್ನ ಟೂರ್ ಬಸ್ಗೆ ಕಳಿಸ್ಬಿಟ್ಟು ನಾನು ವೆಂಟ್ ಟು ಗಿವ್ ಕಂಪ್ಲೇಂಟ್ ಟು ದ ಪೊಲೀಸ್ ಸ್ಟೇಷನ್.
ಈ ಪ್ಯಾರಿಸಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಬೆಂಗಳೂರಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲ ಒಂದೇ, ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ಕೈಂಡ್ ಆಫ್ ಕ್ವಶನ್ಸ್. ಅವ್ರಿಗೆ ನನಗೆ ಫ್ರೆಂಚ್ ಬರೋಕ್ಕಿಲ್ಲ, ಅವ್ರಿಗೆ ಇಂಗ್ಲೀಷ್ ಬರೋಕ್ಕಿಲ್ಲ. ಸೊ ಸುಮಾರು ಕನ್ವರ್ಸೇಷನ್ ಆದಮೇಲೆ ಯಾರೋ ಇಂಗ್ಲೀಷ್ ಬರೋನೋ ಒಬ್ಬನ ನನ್ನ ಜೊತೆ ನಿಂತು ಅವ್ನು ಏನು ಕೇಳ್ಬೇಕು, ನಿಮ್ಮಲ್ಲಿ ಯಾರ ಮೇಲಾದರೂ ಅನುಮಾನ ಇದೆಯಾ ನಿಮಗೆ, ಡೂ ಯು ಡೌಟ್ ಎನಿಬಡಿ ವುಡ್. ಈ ನಮ್ಮೂರ ಕುಣಿಗಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಅದೇ ಪ್ರಶ್ನೆ, ನೀವು ಪ್ಯಾರಿಸ್ಗೆ ಹೋದ್ರು ಅದೇ ಪ್ರಶ್ನೆ. ಸೊ ಪೊಲೀಸ್ ಆರ್ ಸೇಮ್ ವರ್ಲ್ಡ್ ಓವರ್. ಸೊ ದಟ್ ಆಮೇಲೆ ಇಂಡಿಯನ್ ಕಾನ್ಸುಲೇಟ್ಗೆ ಹೋದೆ, ದೇ ವರ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಸಾಯಂಕಾಲ ಇವ್ರ ಮನೆ ಊಟಕ್ಕೆ ಕರೆದಿದ್ರು. ನಾವು ಇವ್ರ ಮಕ್ಕಳೆಲ್ಲ ನಮ್ಮ ಮನೆಯವರೆಲ್ಲ ಪ್ಯಾರಿಸ್ ನೋಡ್ಕೊಂಡು ತುಂಬ ಸಂಭ್ರಮದಲ್ಲಿದ್ದರು. ನಾನು ಬರೀ ಪೊಲೀಸ್ ಸ್ಟೇಷನ್ನು, ಕಾನ್ಸುಲೇಟು, ಎಂಬೆಸಿ ಹಿಂಗೆ ತಿರ್ಕೊಂಡು ರಾತ್ರಿ ಆಗಿತ್ತು. ಇವ್ರ ಮನೆಗೆ ಹೋದು ಅವ್ರು ಡ್ರೈವರ್ ಕಳಿಸಿದ್ರು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಮನೆಗೆ ಹೋಗಿ ಊಟ ಮಾಡಿ ಆದಮೇಲೆ ಡ್ರೈವರ್ಗೆ ಹೇಳಿದ್ರು, ಇವರು ಪ್ಯಾರಿಸ್ ಡೇ ನೋಡಿದ್ದಾರೆ, ಇವರು ಡೇನು ನೋಡಿಲ್ಲ ನೈಟು ನೋಡಿಲ್ಲ, ಕ್ಯಾನ್ ಯು ಟೇಕ್ ದೆಮ್ ಅರೌಂಡ್ ಪ್ಯಾರಿಸ್ ಟು ಶೋ ದೆಮ್ ಪ್ಯಾರಿಸ್ ಅಂತಂದರು. ಯು ಆರ್ ಆಲ್ ಸೋ ಥ್ರಿಲ್ಡ್. ಅವ್ರು ಹಗಲೆಲ್ಲ ತಿರುಗಿದ್ರು, ನಾವು ಬೆಳಗಿನ ಜಾವ 4 ಗಂಟೆವರೆಗೂ ಇವು ಡ್ರೈವರು ನಮಗೆ ಇಡೀ ಪ್ಯಾರಿಸ್ ತೋರಿಸಿ ಕಳಿಸಿದ್ರು. ಸೊ ದಟ್ ಈಸ್ ದ ಬಾಂಡಿಂಗ್ ಬಿಟ್ವೀನ್ ಅಸ್ ಅಂಡ್ ಮಿಸ್ಟರ್ ಚಿರಂಜೀವಿ ಸಿ. ಅವ್ರ ಮನೆಯವರು, ಅವ್ರ ಮಕ್ಕಳು, ಈವನ್ ಟುಡೇ ವಿ ಆರ್ ಆಲ್ ಗ್ರೇಟ್ ಫ್ರೆಂಡ್ಸ್. ಆ್ಯಂಡ್ ಹೇಳಿದಲ್ಲ, ನಿಮಗೆ ದುಃಖ ಆದಾಗ ದೇವಸ್ಥಾನಕ್ಕೆ ಹೋಗ್ತೀರಿ, ಸ್ವಾಮಿಗೆ ಹತ್ರ ಹೋಗ್ತೀರಿ, ನಾನು ಚಿರಂಜೀವಿ ಸಿಂಗ್ ಹತ್ರ ಹೋಗ್ತೀನಿ. ಅವರು ಆ ದುಃಖನ ಶೇರ್ ಮಾಡ್ತಾರೆ, ಇಲ್ಲಿಂದ ಸ್ವಲ್ಪ ಜಾಸ್ತಿ ಮಾಡಿ ಕಳಿಸ್ತಾರೆ. ಕಾಸರವಳ್ಳಿ ನಾವು ಅವರು ಈ ಸೀತಾರಾಮ್ ತರಣೆ ಒಂದು ಸೀರಿಯಲ್ ಮಾಡಿದ್ರು, ಕೆ ಹೆಬ್ಬಾರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರು ನಮ್ಮ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗೆ. ಫಸ್ಟ್ ಟೈಮ್ ಐ ಮೆಟ್ ಕೆ ಹೆಬ್ಬಾರ್. ವಾಟ್ ಎ ಗ್ರೇಟ್ ಮ್ಯಾನ್, ವಾಟ್ ಎ ಗ್ರೇಟ್ ಆರ್ಟಿಸ್ಟ್. ಸಚ್ ಸಿಂಪಲ್ ಪೀಪಲ್ ಆರ್ ಸೋ ಗ್ರೇಟ್, but such complicated people are, they are not so great. This is the experience I had in my Kannada culture, information, tourism, all those experiences. ಸೀತಾರಾಮ್ ಅವರು ಹೇಳ್ದಂಗೆಲ್ಲ ಸೋತವ್ರದೇ ಒಂದು ಟೀಮ್ ಮಾಡಿ, ಮತ್ತು ಅವರೆಲ್ಲರೂ ಅವ್ರು ಸೀರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅರ್ಧ ಜನ ಸೋತವರು, ಅರ್ಧ ಜನ ಸೀರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಮತದಾನ ಸಿನಿಮಾದಿಂದ ದೇ ಆಲ್ ಬಿಕೇಮ್ ಆಲ್ ಕರ್ನಾಟಕ ಫೇಮಸ್. ನನಗೆ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಫಂಕ್ಷನ್ ಬುಕ್ ಮಾಡಿದಾಗ ನಮ್ಮ ಕಪ್ಪಣ್ಣ ಸ್ವಲ್ಪ, ಸರ್ ಅಲ್ಲಿ ಏನಕ್ಕೆ ಸರ್ ಮಾಡ್ತೀರಿ, ಒಂಥರ ದುಃಖ ಪಡ್ತಾ ಇದ್ರು. ದುಃಖ ಅಂದರೆ ನನ್ನ ಎಲ್ಲ ಕಾರ್ಯಕ್ರಮ ಮಾಡೋದು ಕಪ್ಪಣ್ಣನೇ. ಅದು ಒಂದು ಅವ್ರಿಗೆ ಮಿಸ್ ಆಯಿತು. ಅಂದರೆ ನಾವಿಲ್ಲಿ ಬಂದಮೇಲೆ ಅವ್ರಿಗೆ ಇಲ್ಲಿ ಏನು ಕೆಲಸನೇ ಇಲ್ಲ, ಯಾರಿಗೂ ಕೆಲಸ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಹಾಲ್ ಇದೆ. ಐ ಶುಡ್ ಕಾಂಪ್ಲಿಮೆಂಟ್ ದಿ IAS ಆಫೀಸರ್ಸ್ ಅಸೋಸಿಯೇಷನ್ ಫಾರ್ ಹ್ಯಾವಿಂಗ್ ಬಿಲ್ಟ್ ಎ ವೆಲ್ ಅಕಾಂಪ್ಲಿಷ್ಡ್ multi-purpose auditorium and all other facilities in this building. ನಾವಿಲ್ಲಿ ಬರ್ತಾ ಇದ್ದಾಗ ಮುಂಚೆ ಒಂದು ಹಳೆ ಬಿಲ್ಡಿಂಗ್ ಇತ್ತು. ಶಂಕರ್, ನಾನು, ಜಯರಾಜ್ ಎಲ್ಲ. ನಾನು ಲಾಸ್ಟ್ ಇಲ್ಲಿ ಬಂದಿದ್ದು ಯಾವಾಗ ಅಂದರೆ, ನನ್ನ ಗೆಳೆಯ ಜಯರಾಜ್ ನನಗೆ ಬೀಳ್ಕೊಡುಗೆ ಭಾಷಣ ಕೊಡ್ತಾ ಇದ್ದೆ ಅಲ್ವಾ, ನೆನಪಿದೆಯಾ ಜಯರಾಜ್? ಸ್ವಲ್ಪ ಆವಾಗ ಈ ಅಸೋಸಿಯೇಷನ್ ದುಡ್ಡಿರಲಿಲ್ಲ. ಎಲ್ಲರೂ ರಿಟೈರ್ ಆದರೂ 5-6 ಜನ ಸೇರಿಸಿ ಒಟ್ಟಿಗೆ ಸಾಮೂಹಿಕ ವಿವಾಹದ ಥರ ಸಾಮೂಹಿಕ ಫೇರ್ವೆಲ್ ಕೊಡ್ತಾ ಇದ್ರು. So Jayaraj made a speech on that day, appreciating and wishing me all the best. ನಿಮ್ಮ ಹಾರೈಕೆ ಅಂತೆ, ನಿಮ್ಮ ಬಯಕೆ ಅಂತೆ, ನಿಮ್ಮ ವಿಶಸ್ ಅಂತೆ. I had a very wonderful retired life. I am still having a wonderful retired life. ಏನಕ್ಕೆ ಅಂದರೆ, ನನಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಎಲ್ಲ ಹೇಳ್ತೀವಿ, ಎಂಜಾಯ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಕೇಳಿದ್ದಾರೆ ಅಂತ, ಆರ್ಡರ್ ಮಾಡಿದ್ದೀನಿ. ಕೊನೆಗೆ ಆಗ್ತಾ ಹೇಗಾಗುತ್ತೆ ಅಂದರೆ, ನೀವು ಟೆಸ್ಟ್ ಮ್ಯಾಚಲ್ಲಿ ಔಟ್ ಆಗಬೇಕು ಅಂತ ಎಷ್ಟು ಹೊಡೆದ್ರು ಔಟ್ ಆಗಲ್ಲ, ಆ ರೀತಿ ಆಗ್ಬಿಡುತ್ತೆ ಈ ಸರ್ವೀಸು. ಏನು ಬ್ಯಾಡ್ ಬಾಲು, ಏನು ಬ್ಯಾಡ್ ಶಾಟ್ ಹೊಡೆದ್ರು ನೀವು ಔಟ್ ಆಗಲ್ಲ. ಈ ಕಂಟಿನ್ಯೂ, ಬಿಕಾಸ್ ಯು ಹ್ಯಾವ್ ಟು ರೀಚ್ 60 years. ಸೊ ಅಲ್ಲಿವರೆಗೆ ಬಿಟ್ಟು ಹೋಗಂಗಿಲ್ಲ. ಬಿಟ್ಟು ಹೋದರೆ ಇವನು ಹೋದ ಅಂತ ಆಗುತ್ತೆ. ಸೊ ಮೈ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಸರ್ವೀಸ್ ವರ್ ನಾಟ್ ಎನಿಥಿಂಗ್ ಗ್ರೇಟ್ ಟು ಟಾಕ್ ಅಬೌಟ್. ಸೊ ಐ ಹ್ಯಾಡ್ ಲಾಟ್ ಆಫ್ ಇಶ್ಯೂಸ್ ಆ್ಯಂಡ್ ಡಿಸ್ಕಂಫರ್ಟ್ ಅಷ್ಟೇ. ಇಶ್ಯೂಸ್ ಅಂದ್ರೇನು, ಆರಾಮಾಗಿ ಮನೇಲಿ ತಿರುಗಾಡ್ಕೊಂಡಿರೋರಿಗೆ ಏನಾಗಲ್ಲ. ಬಟ್ ವೆನ್ ಯು ವಾಂಟ್ ಟು ಡೂ ಸಮಥಿಂಗ್, ಯು ಗೆಟ್ ಇನ್ ಟು ಎ ಜಾಮ್ ಬಿಕಾಸ್ ಆಫ್ ಆಲ್ ದ ಥಿಂಗ್ಸ್. ಇದಕ್ಕೆ ಬದುಕು ಜಟಕ ಬಂಡಿ ಅಂತ ಪುಸ್ತಕ ಏನಕ್ಕೆ ಟೈಟಲ್ ಕೊಟ್ಟೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಯಾಕೆಂದರೆ ಆಡಳಿತ ಅನುಭವ ಇವೆಲ್ಲ ಏನು, ಆ ಪುಸ್ತಕ ಟೈಟಲ್ ನೋಡಿದ ತಕ್ಷಣ ಜನ ಇಟ್ಟೋಗ್ಬಿಡ್ತಾರೆ ವಾಪಸ್ಸು. ಎಲ್ಲರದು ಅದೇ ಅನುಭವ ಇರುತ್ತೆ, ಇವರೇನು ಹೊಸದಾಗಿ ಏನು ಮಾಡಿರ್ತಾರೆ ಅಂತ. ಸ್ವಲ್ಪ ಇವ್ರಿಗೆ ದುಡ್ಡಾಗಲಿ ಅಂತ ನಾನು ಇಂಟ್ರೆಸ್ಟಿಂಗ್ ಟೈಟಲ್ ಕೊಟ್ಟಿದ್ದೀನಿ. ವಿಷಯ ಸ್ವಲ್ಪ ಡಿಫ್ರೆಂಟಾಗಿ ಇರ್ಬೋದು, ಯಾಕೆಂದರೆ ವಿಷಯಗಳು ಸ್ವಲ್ಪ ನನಗೆ ಐ ಹ್ಯಾವ್ ಕೈಂಡ್ ಆಫ್ ನನ್ನ ಬಾಲ್ಯದ ಅನುಭವಗಳು, ನನ್ನ ಶಾಲಾ ದಿನಗಳು, ನನ್ನ ಸರ್ವೀಸು, ಮತ್ತು ಗೌರ್ಮೆಂಟಲ್ಲಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಮ್ಮರಿ.
ಪ್ರಜಾವಾಣಿಗೆ ಬರೆಯೋಕ್ಕೆ ಹೇಳಿದೆ ಅಂತ ಹೇಳಿದ್ರು ಶಾಂತಕುಮಾರ್ ಅವರು. ಅವರೊಂದು ಸಾರಿ ನಮ್ಮ ಎಸ್ಟೇಟಿಗೆ ಕರೆದಿದ್ದೆ ಅವ್ರನ್ನ ಮತ್ತೆ ಪದ್ಮರಾಜ್ ದಂಡವತಿಯನ್ನ. 2 ದಿವಸ ಇದ್ರು. ಹೆಂಗಿಲ್ಲಿ ಆರಾಮಾಗಿದ್ದೀರಲ್ಲ, ನಿಮ್ಗೆ ಏನು ಅನ್ಸಲ್ವಾ? ಬೆಂಗಳೂರಲ್ಲಿ ಅಷ್ಟೊಂದು ದಿವಸ ಇದ್ರಿ, ಅಷ್ಟೊಂದೆಲ್ಲ ದಿವಸ ಪ್ರೋಗ್ರಾಮು ದಿವಸ, ಈ ದಿನ ಬೆಂಗಳೂರಿನಲ್ಲಿ ಯಾವುದ್ರಲ್ಲಾದ್ರು ಒಂದು ಕಾಲಮಲ್ಲಿ ಇರ್ತಿದ್ರಿ, ಈಗ ಅಲ್ಲಿಂದ ಬಂದು ಈ ಕಾಲಮಿಗೆ ಬಂದಿದ್ದೀರಲ್ಲ ಅಂದರು ದಂಡವತಿ ಅವರು. ನಾನು ಹೇಳಿದೆ, 1 ತಿಂಗಳು ನಾನು ರಿಟೈರ್ ಆಗಿ ಹೋದ್ಮೇಲೆ ನನಗಿಲ್ಲೇನೋ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಪುಕ್ಷಟೆ ಅಡ್ವೈಸ್ ಕೊಡ್ತಾರಲ್ಲ, ಪಾಲಿಟಿಕ್ಸಿಗೆ ಸೇರಿ ಚೆನ್ನಾಗಾಗುತ್ತೆ, ಇನ್ಯಾವುದೋ ಸರ್ವಿಸ್ ಮಾಡಿ ಚೆನ್ನಾಗಾಗುತ್ತೆ. ಪೀಪಲ್ ಹ್ಯಾವ್ ಫ್ರೀ ಅಡ್ವೈಸ್, ಏನು ಕೊರತೆ ಇಲ್ಲ ಈ ದೇಶದಲ್ಲಿ. ಪುಕ್ಕಟೆ ಏನು ಬೇಕಾದ್ರೂ ಅಡ್ವೈಸ್ ಕೊಡ್ತಾರೆ. ಬಟ್ ಆ ಮಾಡೋನು ಪೆದ್ದಾಗ್ಬಿಟ್ರೆ, ಎಷ್ಟೋ ಜನ ನನ್ನ ಫ್ರೆಂಡ್ಸು ಎಲ್ಲ ಹೋಗಿ ಪಾಲಿಟಿಕ್ಸ್ಗೆ ಹೋಗಿ 1 ತಿಂಗಳಲ್ಲೇ ಫೋನ್ ಮಾಡಿದ್ರಿ, ಏನು ಗುರು ಹಿಂಗಾಗೋಗ್ಬಿಡ್ತು, ಇಲ್ಲಿ ಬಂದು ಸೇರ್ಕೊಂಡು ಫಸ್ಟ್ ಡೇ ಬಂದಾಗೆಲ್ಲ ಬನ್ನಿ ಸಾರ್ ಅಂತಾರೆ. ಆಮೇಲೆ 1 ತಿಂಗಳಾದ್ಮೇಲೆ ಯಾರ ಕಾಫಿ ಕುಡಿದು ಲೋಟ ಬಿಟ್ಟು ಸ್ವಲ್ಪ ಆ ಕಡೆ ತೆಗೆದಿರ್ತೀರ ಅಂತ ಕೇಳ್ತಾರೆ. Honestly, this is the experience shared with me by a retired IAS officer who joined politics. So it is not anything made up story ಅಲ್ಲ, ಇದು ಆ್ಯಕ್ಚುಲಿ ಆಗಿರೋದು. ಮತ್ತೆ ಇಟ್ಸ್ ದೇ ಥಿಂಕ್ ದಟ್ ಇವರೇನೋ ತರ್ತಾರೆ, ದೇ ವಿಲ್ ಬ್ರಿಂಗ್ ಸಮಥಿಂಗ್ ಟು ದ ಟೇಬಲ್ ಅಂತ. ಇವ್ರು ಈ ಟೇಬಲ್ ಖಾಲಿ ಮಾಡಿ ಅಲ್ಲೋದ್ಮೇಲೆ ಆ ಟೇಬಲ್ಗೆ ಏನು ಸಿಗೋದು? ಏನೂ ಇಲ್ಲ. ಸೊ ಇಸ್ ನಥಿಂಗ್ ದಟ್ ವಿಲ್ ಹ್ಯಾಪನ್. ಸೊ ಹಾಗಾಗಿ ನಾನು 1 ತಿಂಗಳು ಏನು ಮಾಡಲಿಲ್ಲ. ಐ ವಾಸ್ ಜಸ್ಟ್ ನನ್ನ ಫೋನ್ ಡಿಸ್ಕನೆಕ್ಟ್ ಮಾಡಿ ನನ್ನ ತೋಟದಲ್ಲಿ ಇರೋಕ್ಕಾಗತ್ತಾ ಅಂತ ನೋಡಿ. ದಟ್ ವಾಸ್ ದ most peaceful time I ever spent in my life, without a phone, without contacting anybody, without coming to Bangalore, and then started developing new friends. New friends ಅಂದರೆ ನಾಯಿಗಳು ಸಾಕೋದು, ತೋಟದಲ್ಲಿ ಕೆಲಸ ಮಾಡಿಸೋದು, ಜನಗಳ ಜೊತೆಗಿರೋದು. ದೇ ಸಚ್ ಸಿಂಪಲ್ ನೈಸ್ ಪೀಪಲ್. ನನ್ನ ಜೊತೆ ಮೊನ್ನೆ 4-5 ಜನ ಬಂದಿದ್ರು, ಜನ ಇಲ್ಲೇ ಇದ್ದಾರೆ. ಇವರು 7 ಜನ ಈ ದಿವಸ ತಿಂಗಳಲ್ಲೆಲ್ಲ ಇಲ್ಲೇ ಪಾರ್ಟಿ ಮಾಡೋದು. ಇವ್ರು ಕುಳಿತ್ಕೊಂಡು ಏನು ಮಾತಾಡ್ತಾರೆ ಅಂದರೆ ಇರಾನ್ ಇಸ್ರೇಲ್ ಬಗ್ಗೆ ಮಾತಾಡ್ತಾರೆ. ಇವ್ರೇನು ಟ್ರಂಪ್ ತಮ್ಮನ? ಇವ್ರು ಕೇಳ್ತಾನೆ ಅವನು. ಸುಮ್ಮನೆ ಐ ವಾಸ್ ಸೋ ಫೆಡ್ ಅಪ್ ವಿತ್ ದೀಸ್ ಗೈಸ್. ಟಾಕ್ ಸಮಥಿಂಗ್ ಅಬೌಟ್ ಯು, ಯುವರ್ ಫ್ಯಾಮಿಲಿ, ಯುವರ್ ವೈಫ್, ಯುವರ್ ಚಿಲ್ಡ್ರನ್. ವಾಟ್ ಯು ಟಾಕ್ ಅಬೌಟ್ ಇರಾನ್, ಇರಾಕ್, ಟ್ರಂಪ್? ಅದು ಬಿಟ್ರೆ ನೆಕ್ಸ್ಟ್ ಬರೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಕ್ಸ್ಚೇಂಜ್ ಆಗ್ತಾರ? ನಾನು ಹೇಳಿದ್ರೆ ಯಾವನ ಎಕ್ಸ್ಚೇಂಜ್ ಆದ್ರೆ ನಿನಗೇನ? ಒಂದು 2-3 ಜನ ತುಂಬ ಇನ್ಸೈಟ್ ಕೂಡ ಜನ ಸಿಗ್ತಾರೆ. ಅದನ್ನ ತಂದು ನಮ್ಮ ಪಾರ್ಟಿ ಹಾಳು ಮಾಡೋರು. ಹೆಗ್ಡೆ ಬಂದಿದ್ದಾನೆ ಇಲ್ಲೇ. ಈಸ್ ದೇರ್. ಹೆಗ್ಡೆ, ಲೂಕೋಸ್, ಜನ್ನು, ಕೊಂಗ್ವಾಡ್, ಜಲ್ಕಿ, D.N. Naik. They were 7 fellows, I was 1 fellow. So 8 people were there. We joined for about 2 nights and 3 days. We had such wonderful, I told you, talk only about you or your family. Don't talk about international issues. ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನನಗಂತೂ ಏನು ಗೊತ್ತಿಲ್ಲ. ಲೆಟ್ ಮಿ ಟೆಲ್ ಯು ಆನೆಸ್ಟ್ಲಿ. ಟ್ರಂಪ್ ಏನು ಹೇಳ್ತಂದ್ರೆ ಟ್ರಂಪ್ಗೆ ಗೊತ್ತಿಲ್ಲ, ಇವ್ರಿಗೇನು ಗೊತ್ತಿರುತ್ತೆ? ಸುಮ್ಮನೆ ಒಂಥರ ಟ್ರಂಪ್ ಇವತ್ತು ಹಿಂಗೆ ಹೇಳಿದಾನೆ, ನಾಳೆ ಇನ್ನೇನೋ ಹೇಳ್ತಾನೆ ಅಂತ. ಬಟ್ ಇವರು ಆಮೇಲೆ ನ್ಯಾಷನಲ್, ಇವ್ರಿಗೆ ಮೋದಿ, ಸಿದ್ದರಾಮಯ್ಯ, ಟ್ರಂಪ್ ಬಿಟ್ಟರೆ ಬೇರೆ ಜನನೇ ಈ ದೇಶದಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಮೋಸ್ಟ್ ಆಫ್ ದಿ ಪೀಪಲ್ ಹೂ ಆರ್ ಇನ್ ಸರ್ವಿಸ್ ಆರ್ ಇನ್ ಪಾಲಿಟಿಕ್ಸ್, ದೇ ಓನ್ಲಿ ಟಾಕ್ ಅಬೌಟ್ ಇಟ್. ಸೊ ಇದೆಲ್ಲ ಆದಮೇಲೆ ಅಲ್ಲಿಂದ ಬಂದಮೇಲೆ ಐ ಹೋಪ್ ದೇ ಆಲ್ ಚೇಂಜ್. ಇಲ್ವಾ? ನನ್ಗೆ ಅರ್ಥ ಆಗಲ್ಲ ಸರ್, ಅವ್ರು ಮಾತಾಡ್ತಾರೆ ಇರಾನ್, ಆಮೇಲೆ ಒಂದೊಂದ್ಸತಿ ಈ ಕ್ರಿಶ್ಚಿಯಾನಿಟಿ ದೊಡ್ಡದೋ ಇಸ್ಲಾಂ ದೊಡ್ಡದೋ, ನಿಮ್ಗೆ ಯಾವ್ದು ದೊಡ್ಡದಾದ್ರೂ ನಿಮ್ಗೆ ಏನಾಗಿದೆ, ನಿಮ್ಗೆ ಏನು ತೊಂದರೆ ಇದರಿಂದ ಅಂತ. So these kind of things, they never interested me. So that's how I said that. ಈ ಪುಸ್ತಕ ಬರೆಯುವಾಗ ಅವರು ಅಲ್ಲಿ ಬಂದರು ಹೇಳಿದರು, ಬಟ್ ಭಾಳ ಕಷ್ಟ. ಅದು ಕಷ್ಟ ಅಂದರೆ ಕಾಲಮ್ ಬರೆಯೋದು. ನಾವು ಗೌರ್ಮೆಂಟಲ್ಲಿ ಯಾರಿಗೆ ಬಾಸ್ಗಳು ಸರ್ ಇವತ್ತು ಕೊಡೋಕ್ಕಾಗಲ್ಲ ನಾಳೆ ಕೊಡ್ತೀನಿ ಅಂತ, ದಂಡವತೆಗೆ ಹಂಗೆ ಹೇಳಿದರೆ ದಂಡನೇ ಅದು. ಬುಧವಾರ ಬರಬೇಕು, ನೀವು ಸೋಮವಾರ ನಮ್ಮ ಆಫೀಸಿಗೆ ಕಳಿಸ್ಬೇಕು, ಮಂಗಳವಾರ ನೋಡಬೇಕು, ಮಂಗಳವಾರ ರಾತ್ರಿ ಟೈಟ್ಲ್ ಕೊಡಬೇಕು, ರಾತ್ರಿ ಪ್ರಿಂಟ್ ಆಗಬೇಕು, ಬೆಳಿಗ್ಗೆ ನಿಮಗೆ ಬರಬೇಕು. ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ನೀವಂತ. ಮೊದಲು ನೈಸಾಗಿ ಕೇಳ್ತಾರೆ ಬರೀರಿ ಅಂತ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಅಂತ. ಸೊ ಎನಿವೆ ಒಂದು ಸ್ವಲ್ಪ ದಿವಸ ಕಷ್ಟ ಆಯಿತು. ಬಟ್ ದೆನ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ದಟ್ ರೈಟಿಂಗ್. ಐ ರಿಯಲಿ ಎಂಜಾಯ್ಡ್ ದಟ್ ರೈಟಿಂಗ್. ಐ ಕ್ಯಾನ್ ಟೆಲ್ ಯು ಎಷ್ಟು ಖುಷಿಲಿ ಬರೆದಿದ್ದೀನಿ ಅಂದರೆ, ಈಗ ಗುಂಡೂರಾವ್ ಅವ್ರ ಬಗ್ಗೆ ಬರೆಯೋದಾಗಲಿ, J.H. ಪಟೇಲ್ ಅವ್ರು ಬರೆಯೋದಾಗಲಿ, ಒಂದಕ್ಕೊಂದಕ್ಕೆ ಜೋಡಿಸಿ ಬರೆಯೋದಿದೆಯಲ್ಲ, ಅದು ಇಟ್ ಕೇಮ್ ಆಟೋಮ್ಯಾಟಿಕಲಿ ಬಿಕಾಸ್ ಆಫ್ ಮೈ ಅಸೋಸಿಯೇಷನ್ ವಿತ್ ವೆರಿ ಗ್ರೇಟ್ ಪೀಪಲ್. ನಾನು ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಊರಲ್ಲಿ ಕೆಲಸ ಮಾಡಿದ್ದೀನೋ ಅಲ್ಲಿದ್ದ ಕವಿಗಳು, ಸಾಹಿತಿಗಳು, ಕಲಾವಿದರು, ಎನಿ ನಂಬರ್ ಆಫ್ ಪೀಪಲ್, ಆಲ್ ದರ್ ಚಾಟಿಂಗ್ ವಿತ್ ಮೀ, ಡಿಸ್ಕಸಿಂಗ್ ವಿತ್ ಮೀ, ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್. ಹಾಮನಾಯ್ಕ್ ಅಂತ ದೊಡ್ಡ ದೊಡ್ಡ ಕನ್ನಡ ಕಟ್ಟಿದಂಥ ಜನ ಎಷ್ಟು ಆತ್ಮೀಯವಾಗಿ ಮಾತಾಡೋದಂದರೆ ಐ ಕಾಂಟ್ ಬಿಲೀವ್. ನಾನು ಅದ್ರಲ್ಲಿ ಒಂದು ಕಡೆ ಇದೆ, ಒಂದು ದಿವಸ ನಜೀರ್ ಸಾಬ್ ಅವ್ರು ತೀರ್ಕೊಂಡಂತ ಹಂಪಿ ಫೆಸ್ಟಿವಲ್ ಮುಂದಕ್ಕೆ ಹಾಕಿದ್ರು, ಕ್ಯಾನ್ಸಲ್ ಮಾಡಿದ್ರು. ಅವತ್ತು
ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕಾರ್ಯಕ್ರಮ ಕೊಡಬೇಕಾಗಿತ್ತು. ಸಾಯಂಕಾಲ ಎಲ್ಲ ರೆಡಿಯಾಗಿ ಬಂದಿದ್ರು. ಸುಮ್ಮನೆ ಕೂತಿದ್ರು, ಅವ್ರು ಬಿಡಿಸತ್ತಾ ಕೂತಿದ್ರು, ತುಂಬ ಬಿಡಿಸಿದ್ರು ಅವರು. ಅವಾಗ ಸರ್ ನಿಮ್ಮ ಹಾಡು ಕೇಳ್ಬೇಕಂತ ಭಾಳ ಖುಷಿಲಿದ್ದೆ, ಹಿಂಗಾಗ್ಬಿಡ್ತು, ಬೇಜಾರಾಯ್ತು, ಸಾರಿ ಸರ್ ಈ ಥರ. ಏನು ಮಾಡೋಕ್ಕಾಗುತ್ತೆ ಬಿಡಿ ಅಂದರು. ಬೀಡಿ ನಿಂಗೆ ತೆಗೆದು ಹಿಂಗೆ ಕಲ್ಲಿಗೆ ತಂಪಿ ಒಂದು ಬಂಡೆಗೆ ಒತ್ತಿದ್ರು. ನಿಮ್ಗೆ ಯಾವ ಹಾಡು ಇಷ್ಟ ನಂದು? ನನಗೆ ತಕ್ಷಣ ನನಗೆ ಬಂದಿದ್ದು ಅಕ್ಕ ಕೇಳವ ನಾನಂದ ಕನಸ ಕಂಡೆ. ದಟ್ ವಾಸ್ ಎ ಗ್ರೇಟ್ ಮೂಮೆಂಟ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಯಾವತ್ತೂ ಆ ಹಾಡು ಅಷ್ಟು ಸುಂದರವಾಗಿ, ಅಷ್ಟು ಸೊಗಸಾಗಿ, ಇವ್ರನ್ನೆಲ್ಲ ದೂರ ಕಳಿಸಿದೆ. ಕಪ್ಪಣ್ಣ ಟೀಮ್ ಎಲ್ಲ ಇದ್ರು, ನೀವು ಹೋಗಿ ನಾನು ಒಬ್ಬನೇ ಕೇಳ್ಕೊಂತೀನಿ ಅಂತ. ಇವರೆಲ್ಲ ಅಲ್ಲಿದ್ರು, ಪಾಪ ಫೆಸ್ಟಿವಲ್ ಕ್ಯಾನ್ಸಲ್ ಆಗಿದ್ದಕ್ಕೆ ದೇ ಆರ್ ಆಲ್ ಡಿಸಪಾಯಿಂಟೆಡ್. ಸೊ ಇಟ್ ವಾಸ್ ಆ ಥರದ ಕ್ಷಣಗಳು ಬೇಕಾದಷ್ಟು ಆಗಿದ್ದಾವೆ. MS ಸುಬ್ಬಲಕ್ಷ್ಮಿ ಅವರು ಶಿವಮೊಗ್ಗ ಬಂದಿದ್ರು. ಚಿರಂಜೀವಿ ಸಿಂಗ್ ಸಾಹೇಬ್ರಿಗೆ ಗೊತ್ತು. ನಾನು ಈ ಗಾನಕಲಾ ಪರಿಷತ್ ಅಂತ ಒಂದು ಸಂಸ್ಥೆ ಇದೆ, ಅವ್ರು ಯಾವಾಗಲೂ ಬೆಂಗಳೂರು, ಕರ್ನಾಟಕ ಗಾನಕಲಾ ಪರಿಷತ್ತು, ಅದು ಬೆಂಗಳೂರು ಬಿಟ್ಟು ಯಾವ ಊರಿಗೂ ಹೋಗಿಲ್ಲ. ನಾನು ಒಂದ್ಸರಿ ಕೇಳಿದೆ, ನೀವು ಕರ್ನಾಟಕ ಅಂದರೆ ಟೈಟಲ್ ತೆಗೆದಾಕಿ, ಇಲ್ಲಾಂದರೆ ಬೇರೆ ಊರಿಗೆ ಬನ್ನಿ ಅಂತ. ಸರ್ ಅಲ್ಲಿ ಹೋಗಿ ಹ್ಯಾಕ್ ಸರ್, ಯಾರು ಹೆಲ್ಪ್ ಮಾಡಿ? ನಾನು ಕಮ್ ಟು ಶಿವಮೊಗ್ಗ, ಐ ಆಮ್ ದೇರ್ ಇನ್ ಶಿವಮೊಗ್ಗ, ಬನ್ನಿ ಅಂತ. ಭಾಳ ಉತ್ಸುಕತೆಯಿಂದ ಬಂದರು. ಆ ಊರಿನ ಜನಕ್ಕೆ ಇವನ್ನೆಲ್ಲ ನೋಡೋದು, ಇವ್ರು ಹಾಡು ಕೇಳೋದು, ಪ್ರೋಗ್ರಾಮ್ ಮಾಡೋದು, ಇಟ್ ವಾಸ್ ಎ ಬಿಗ್ ಇವೆಂಟ್ ಫಾರ್ ದಮ್. MS ಸುಬ್ಬಲಕ್ಷ್ಮಿನ ಪ್ರೋಗ್ರಾಮಿಗೆ ಕರೆಸಿದ್ರು. ಜೀವರಾಜ್ ಆಳ್ವ ಬರ್ತೀನಿ ಅಂತ ಹೇಳಿದರು. ಅವರು ಬೆಂಗಳೂರು ಅಂದ್ಕೊಂಡು ಒಪ್ಪಿಗೆ ಬಿಡ್ತಾರೆ. ಆಮೇಲೆ ಅಲ್ಲಿ ಶಿವಮೊಗ್ಗ ಅಂತ ತಕ್ಷಣ ಸಿ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾನು ಹೇಳಿದೆ, ನೀವು ಬರೋದ್ರೆ ಒಂದು ಆಲ್ಟರ್ನೇಟಿವ್ ಇದೆ, ಏನಂದರೆ ಚಿರಂಜೀವಿ ಸ್ಯಾಂಗರನ್ನು ಕಳಿಸಿ ಅಂತ. ಅವ್ರು ಸೆಕ್ರೆಟರಿ ಆಗಿದ್ರು ಅವರಿಗೆ. ನಾಯಕರು ಉದ್ಘಾಟನೆ ಮಾಡಿದ್ರು, ಚಿರಂಜೀವಿ ಸಿಂಗ್ ಚೀಫ್ ಗೆಸ್ಟ್ ಇಂದ. ಫಸ್ಟ್ ಟೈಮು ಅವ್ರು ಬಂದು ಹಿಂಗೆ ಎಲ್ಲ ಕೆಳಗಡೆ ಚೇರ್ ಕುರ್ಚಿ ಗಿರ್ಚಿಲ್ಲ, ಆರಾಮೇಲೆ ಚಕ್ರವರ್ತಿ ನಮ್ಮೂರು ನಮ್ಮ ನಾಗೇಂದ್ರಪ್ಪ ಅಂತ ಒಬ್ಬರು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ರು. ಅವ್ರು ಹೊಟ್ಟೆ ಕೆಳಗೂ ಕೂರಕ್ಕಾಗಲ್ಲ, ಕುರ್ಚಿಲೂ ಕೂರಕ್ಕಾಗಲ್ಲ. ಅಲ್ಲ ಸರ್, ಅವ್ರು ಸಾಹೇಬ್ರು ಕೂತಾರೆ, ನಾವೆಲ್ಲಿ ಕೂರೋದಾಗಿ, ನಮ್ಗೆ ಕೂರಕ್ಕಾಗಲ್ಲ ಅಂತ. ಸೊ ಅವರು ಎದುರುಗಡೆ ಬಂದು, ಇವತ್ತು ಪ್ರಿಸೈಡ್ ಅವ್ರದ್ದು ಫಂಕ್ಷನ್, ಅವರಲ್ಲಿ ಬಂದು ಅಲ್ಲಿ ಕೂತ್ಕೊಂಡ್ರು. ಅವತ್ತು ಚಿರಂಜೀವಿ ಸಿಂಗ್ ಅವ್ರು ಮಾತಾಡಿದ ಭಾಷಣ, ನಾಯಕ್ ಅವ್ರ ಮಾತುಗಳು. ಬೆಳಗ್ಗೆ ಎದ್ದು ಸುಬ್ಬಲಕ್ಷ್ಮಿ ಅವರು ಇಲ್ಲಿ ಏನೇನು ದೇವಸ್ಥಾನಗಳಿದಾವೆ ಅಂದ್ರೆ, ಶಿವಮೊಗ್ಗ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದ್ದಾವೆ, ಕಾಸರಗೋಡಿವರೆಗೂ ಗೊತ್ತು, ಅವ್ರೂರಲ್ಲೂ ಸುಮಾರಿದ್ದಾವೆ. ನಾನು ಆ ಟೆಂಪಲ್ಗೆಲ್ಲ ಹೋಗ್ಬೇಕು ಅಂದರು. ಸರಿ, ನಾನು ಶ್ರೀರಾಮ ಇನ್ನೂ ಅವ್ನಿಗೆ 2 ವರ್ಷನ 1.5 ವರ್ಷನ, ಗೌರಿಗೆ 2.5 ವರ್ಷ, ಇವ್ರನ್ನ ಕರ್ಕೊಂಡು ಹೋದೆ. ಅವರು ಸುಬ್ಬಲಕ್ಷ್ಮಿ ಇವ್ನು ನೋಡಿದ ತಕ್ಷಣ ಎತ್ಕೊಂಡ್ಬಿಟ್ರು. ಎತ್ಕೊಂಡು ನಾನು ಹಾಡ್ಬೇಕು. ಶಿ ವೆಂಟ್ ಆನ್ ಸಿಂಗಿಂಗ್ ಇನ್ ಆಲ್ ದ ಟೆಂಪಲ್ಸ್ ಅರೌಂಡ್ ಶಿವಮೊಗ್ಗ ಫಾರ್ ಆಲ್ಮೋಸ್ಟ್ 2-3 hours. ನನಗೆ ಭಾಳ ಹೊತ್ತಲ್ಲಿ ತಡೆಯಕ್ಕೆ ಕಷ್ಟ ಆಗ್ತಿತ್ತು. ಆ ಥರ ಅವನಿಗೇನು ಗೊತ್ತಾಗ್ತಿರಲಿಲ್ಲ. ಅವ್ನು ಖುಷಿಯಾಗಿ ಯಾರೋ ಎತ್ಕೊಂಡಿರಲ್ಲ, ಖುಷಿಯಾಗಿ ಇವಾಗ ಹ್ಯಾಪಿಲಿ ಗೋಯಿಂಗ್ ಅರೌಂಡ್. ಆ್ಯಂಡ್ ಸಚ್ ರೇರ್ ಅಕೇಶನ್ಸ್ ವಿ ಆರ್ ಏಬಲ್ ಟು ಹ್ಯಾವ್ ಬಿಕಾಸ್ ಅವರ್ ಅಸೋಸಿಯೇಷನ್ ವಿತ್ ಆರ್ಟಿಸ್ಟ್ ಪೀಪಲ್. ಸಂಗೀತ ಕಟ್ಟಿಲಿ ಇದ್ದಾರೆ, ಅವ್ರಿಗೂ ಸುಮಾರು ಕಥೆಗಳು ಗೊತ್ತು, ಬಟ್ ಇಲ್ಲ ಮಾತಾಡೋಕೆ ಹೋದ್ರೆ ಭಾಳ ಟೈಮ್ ಆಗುತ್ತೆ. MF ಹುಸೇನ್ ಒನ್ ಡೇ, ನಾನು ಕನ್ನಡ ಕಲ್ಚರ್ ಡೈರೆಕ್ಟ್, ಯು ವಾಕ್ ಇನ್ ಟು ಅವರ್ ಆಫೀಸ್. ಈ ವಾಕ್ಡ್ ಇನ್ ಅಂಡ್ ಲೀಲಾವತಿ ಬಂದು, ಸರ್ MF ಹುಸೇನ್ ಬಂದು, ನನ್ನ PA ಇದು, ತುಂಬ ಒಳ್ಳೆ ಲೇಡಿ ಅವರು. MF ಹುಸೇನ್ ಬಂದಿದ್ದಾರೆ. ಅವ್ರು ಈ ವಾಕ್ ಇನ್, ಅವ್ರದ್ದೊಂದು ಪೇಂಟಿಂಗ್ ಇತ್ತು ನಮ್ಮ ಆಫೀಸಲ್ಲಿ, ಅದನ್ನ ಇಟ್ಕೊಂಡು ಬ್ರಷ್ ಎಲ್ಲ ಕುತ್ಕೊಂಡು ಈ ಸ್ಯಾಟ್ ಡೌನ್ ಆನ್ ದ ಫ್ಲೋರ್ ಇನ್ ಮೈ ಆಫೀಸ್ ಅಂಡ್ ಎಲ್ಲ ಕರೆಕ್ಷನ್ ಮಾಡಿ, ನೋ ಇಟ್ ಲುಕ್ಸ್ ಬ್ರೈಟ್ ಅಂತ ಅಲ್ಲೇ ವಾಪಸ್ ಇಟ್ಟು ಹೋದರು. ಸಚ್ ಗ್ರೇಟ್ ಆರ್ಟಿಸ್ಟ್ ವುಡ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಯು ಓನ್ಲಿ ಇಫ್ ಯು ಆರ್ ಇನ್ ಕನ್ನಡ ಅಂತ. ಇವರು ಸೀತಾರಾಮ್ ಅವರು ಕಾನೂನು ತಿರುಗಿಸೋದ್ರ ಬಗ್ಗೆ ಒಂದು ಹೇಳಿದರು. KH ಪಾಟೀಲ್ ವಾಸ್ ಅನದರ್ ಗ್ರೇಟ್ ಲೆಜೆಂಡರಿ ಪಾಲಿಟಿಷಿಯನ್ ಇನ್ ಕರ್ನಾಟಕ. KH ಪಾಟೀಲ್, ನಾಟ್ ಅದರ್ ಪಾಟೀಲ್, ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ KH ಪಾಟೀಲ್. ಹಿ ವಾಸ್, ನಾನು ACಯಾಗಿ ಹೋಗಿದ್ದೆ, ಆವಾಗಿನ ಶಂಕರ್ ಅವತ್ತು KADB ಆ್ಯಕ್ಟ್ ಎಟ್ ಜಸ್ಟ್ ದೆನ್ ಕಮ್ ಇನ್ ಟು ಬೀಯಿಂಗ್, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಆ್ಯಕ್ಟ್ ಅಂತ. ಅವರು ಟೆಕ್ಸ್ಟೈಲ್ ಮಿಲ್ ಕಟ್ಟಬೇಕಾಗಿತ್ತು, ಕಾಲೇಜ್ ಕಟ್ಟಬೇಕಾಗಿತ್ತು. ಈ ರೋಟ್ ಮಿ ಲೆಟರ್ ಅಂಡ್ ಹಿ ಕೇಮ್ ಅಂಡ್ ಮೆಟ್ ಮೀ. ನಮ್ಮ ಮನೆಗೆ ಬಂದಿದ್ರು, ನಮ್ಮ ಮಿಸ್ಸಸ್ ಮೀಟಾಗಿ, ತಂಗಿ ಗದಗ ಅಂತ ಏನು ಹೆದರಿ ಬಿಡವ, ಇವರೆಲ್ಲ ನಮ್ಮ ಹುಡುಗಿದ್ದಾರೆ, ಎಲ್ಲ ನಿಮ್ಮ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಏನು ಹೆಂಗೆ ಕಾಳಜಿ ಮಾಡಬೇಡ್ರಿ ಅಂತೆಲ್ಲ ಹೇಳಿ ಹೋದರು. ಆಮೇಲೆ ಒಂದು ಪ್ರಪೋಸಲ್ ಕಳಿದ್ರು, ಲ್ಯಾಂಡ್ ಎಕ್ವೇಷನ್ ಮುಗೀತು. ಇಟ್ ಹ್ಯಾಪನ್ ಇನ್ ಸಚ್ ರೆಕಾರ್ಡ್ ಟೈಮ್ ಬಿಕಾಸ್ ಯಾರು KH ಪಾಟೀಲ್ ಎದುರು ಮಾತಾಡೋರು ಊರಾಗ ಯಾರೂ ಇರಲಿಲ್ಲ ಆವಾಗ. ಸೊ ಎಲ್ಲರೂ SS ಅಂದರು, ಅಕ್ವಿಸಿಷನ್ ಆಯಿತು, ಪ್ರೊಸೀಜರ್ ಆಯಿತು, ಎಲ್ಲ ಆಯಿತು. ಅವರೊಂದು ಕಾಲೇಜ್ ಶುರು ಮಾಡಿದರು. ನಾನೊಂದು ದಿವಸ ಆಫೀಸಲ್ಲಿ ಕೂತಿರುವಾಗ ಒಬ್ಬ ರೋಡ್ನಿಂದ ಒಬ್ಬ ಹುಡುಗ ಬಂದ. ಸರ್, PUCಲಿ 45 ಮಾರ್ಕ್ಸ್ ಇಲ್ಲದೆ ಹೋದರೆ ಇಂಜಿನಿಯರಿಂಗು ಸೈನ್ಸು ಯಾವುದಕ್ಕೂ ಅಡ್ಮಿಷನ್ ಇಲ್ರಿ, ನನಗೆ 44.6 ಬಂದಿದೆ, ಏನು ಮಾಡಿಬಿಡ್ರಿ ಅಂತ. ನಾನು ಈಗೇನು ಮಾಡೋಕ್ಕಾಗುತ್ತೆ, ನಿನಗೆ ಬಂದಿರೋದಷ್ಟು ಏನು ಮಾಡಿ, ಎಲ್ಲರೂ ಒಂದು ಸೀಟ್ ಕೊಡಿಸಿ ಸರ್ ಅಂತ. ನಾನು KH ಪಾಟೀಲ್ ಹತ್ರ ಸ್ವಲ್ಪ ಸಲಿಗೆ ಇತ್ತು, ನಾನು ಅವರಿಗೆ ಫೋನ್ ಮಾಡಿ ಮಾತಾಡಿದೆ.
ನೀವೊಂದು ಕೆಲಸ ಮಾಡ್ರಿ ವಿಠಲ್ ಮೂರ್ತಿ ಅವರೇ, ಒಂದು ಲೆಟರ್ ಕೊಟ್ಬಿಟ್ಟು ಆ ಹುಡುಗನ್ನ ಕಳಿಸಿ ನಮ್ಮ ಕಾಲೇಜಿಗೆ. ನಾನು ಹೇಳಿದೆ 44.6 ಬಂದಿದೆ. ಅವ್ನಿಗೆ ಯಾರಾದ್ರೂ ಸ್ವಲ್ಪ ಲಿಬರಲ್ ಮಾಡಿದ್ರೆ 46 ಬಂದಿರ್ಬೋದಿತ್ತು. ಅವನಿಗೆ ಸೀಟ್ ಸಿಕ್ಕಿಲ್ಲ. ಅವನಿಗೆ ಡೊನೇಷನ್ ಕೊಟ್ಟು ಅಥವಾ ಬೇರೆ ಪ್ರೈವೇಟ್ ಕಾಲೇಜ್ ಹೋಗಕ್ಕೆ ಆಗಲ್ಲ, ಇವನಿಗೆ ಒಂದು ಸೀಟ್ ಕೊಡಿ. ಅವರು ಇನ್ನೂ ಬುದ್ಧಿವಂತರು. ಅವ್ರೇನು ಮಾಡಿದ್ರು, ಅವನ್ನ ಅಡ್ಮಿಷನ್ ಮಾಡ್ಕೊಂಡ್ರು. ಸಬ್ಜೆಕ್ಟ್ ಟು ದ ಕಂಡೀಷನ್ ಆಫ್ ದಿ ಅಪ್ರೂವಲ್ ಬೈ ದಿ ಯೂನಿವರ್ಸಿಟಿ ಅಂತ ಮಾಡ್ಕೊಂಡ್ರು. ಯೂನಿವರ್ಸಿಟಿ ಏನು ಮಾಡಿದ್ರು, ಒಂದು ಲೆಟರ್ ಬರ್ದಾಕಿದ್ರು, ಹಿಂಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀವಿ, ನೀವು ಅಪ್ರೂವಲ್ ಮಾಡಿ ಕಳಿಸಿ ಅಂತ. ಆ ಹುಡುಗ ಇಂಜಿನಿಯರಿಂಗ್ ಪಾಸ್ ಮಾಡಿ ಇಲ್ಲೆಲ್ಲ ಕೆಲಸ ಹುಡುಕಿ, ಅದಾಗದೆ ಅವನು ಅಮೆರಿಕಕ್ಕೆ ಹೋಗಿ ಅಮೆರಿಕದಲ್ಲಿ ಕೆಲಸ ಮಾಡಿ ಅವನು ಕೋಟ್ಯಾಧಿಪತಿ ಆದಮೇಲೂ ಕೂಡ ಅದು ಅಪ್ರೂವಲ್ ಇನ್ನೂ ಬಂದಿಲ್ಲ. ನಾನು ಅವ್ನ ಮನೆಗೆ ಹೋಗಿದ್ದೀನಿ, ಅಲ್ಲಿ ಅಮೆರಿಕಲ್ಲಿ ಮೀಟ್ ಮಾಡಿದ್ದೀನಿ. ಅವ್ನು ನನಗೆ ಅಕಸ್ಮಾತ್ ಸಿಕ್ಕಿದೆ. ಇಲ್ಲಿ ನಾವು ಬ್ಯಾಂಗ್ಳೂರಲ್ಲಿ ಅವರೆಲ್ಲ ಬಂದು ಸ್ವಲ್ಪ ವೆಸ್ಟ್ ಎಂಡ್ ಹೋಟ್ಲ ಬೀರ್ ಕುಡಿಯೋ ಕೂತ್ಕೊಂತಾರೆ ಮಧ್ಯಾಹ್ನ ಎಲ್ಲ. ನಾವೆಲ್ಲ ಹೋದ್ರೆ, ಸರ್ ನೀವು ವಿಠಲ್ ಮೂರ್ತಿ ಸಾಹೇಬ್ರಲ್ಲೇನ್ರಿ ಅಂದರು. ದಟ್ ವಾಸ್ ಅಬೌಟ್ ಸಮ್ 20 years ಆಫ್ಟರ್ ವಿ ಹ್ಯಾಡ್ ಲೆಫ್ಟ್ ಇಂಡಿಯಾ. ಹೌದು, ಏನು ಸರ್ ನೀವು ನನಗೆ ಸೀಟ್ ಕೊಡ್ಸಿದ್ರು ನೆನಪದೇನ್ರಿ ಅಂದ. ಏನು ನನಗೇನು ನೀವೇನು ಅಂಡ್ ಹಿ ಹ್ಯಾಸ್ ಆಲ್ಸೋ ಚೇಂಜ್, ಐ ಕುಂಟ್ ರೆಕಗ್ನೈಸ್. ಒಂದು ಅರ್ಧ ನಿಮಿಷ ನೋಡಿದ್ರೆ ಹೆಂಗೆ ಜೀವನದಲ್ಲೆಲ್ಲ ನೆನಪಿಟ್ಟಾಗುತ್ತೆ. ಸೊ ದೆನ್ ಹಿ ಕೆಪ್ಟ್ ಆನ್ ಮೀಟಿಂಗ್ ಮೀ. ಹಿ ಹ್ಯಾಸ್ ಹಿಸ್ ancillary unit in Jigni here. He makes all textile fabrics and he does decoration work for all Hollywood stars' houses. Our ಮನೆಗಳು, ಸ್ಟುಡಿಯೋಗಳಿಗೆ, ಹೋಟೆಲ್ಗಳಿಗೆ. He's a big fellow. And he has made use of ನಮ್ಮ ಸಿಲ್ಕ್ ಇರುತ್ತಲ್ಲ, ಇಲ್ಲಿ ಸಿಲ್ಕು ಮತ್ತು ಕಾಟನ್ ಎಲ್ಲ ಮಿಕ್ಸ್ ಮಾಡಿ ಹೊಸ ಡಿಸೈನ್ ಮಾಡಿ ಅದ್ಭುತ ಮಾಡಿದ್ದಾನೆ. ಸೊ ಹೀಗೆ ಏನೇನೋ ಆಗುತ್ತೋ ಆಕಸ್ಮಿಕಗಳು. ಸೊ ದಟ್ ವಾಸ್ ಒನ್ ಆಫ್ ದಿ ಆಕಸ್ಮಿಕಸ್. ಇದನ್ನ ನಾ ಪುಸ್ತಕದಲ್ಲಿ ಬರೆದಿಲ್ಲ ಅದ, ಬಟ್ ನಾನು ಇನ್ನೊಂದು ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡಿದೆ, ಅದರಲ್ಲಿ ಹೇಳಿದ್ದೆ ನಾನು ಅದನ್ನು. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಮತ್ತೊಂದು ಖುಷಿ ಅಂದರೆ, ನಾನು ಈ ಹಾಲ್ಗೆ ಯಾವಾಗಲೂ ಬಂದಿರಲಿಲ್ಲ ಈಚೆಗೆ. ಇಲ್ಲಿ ಶೋಸ್ ನಡೀತಾ ಇರುತ್ತೆ, ಪ್ರೋಗ್ರಾಮ್ ನಡುತ್ತೆ. ಬಹುಶಃ ನಾಗಲಾಂಬಿಕಾ ದೇವಿ ಕುಡ್ ಬಿ ಅಟೆಂಡಿಂಗ್ ಆಲ್. ಬರ್ತೀರಾ? ಓಕೆ. ಅವರಿಗೆ ಇಲ್ಲಿ ಪ್ಲಾಂಟೇಶನ್ ಇಲ್ಲ, ಗದ್ದೆ ಇಲ್ಲ, ಇನ್ನೇನು ಮಾಡ್ತಾರೆ, ಇಲ್ಲೇ ಬಂದು ಕೂರ್ಬೇಕು, ಬೇರೆ ಏನು ಕೆಲಸ. ಸೊ ಇಲ್ಲಿ ಇಷ್ಟು ಜನ ಯಾಕೆ ಇಲ್ಲಿ ಮಾಡಬೇಕು ಅಂತ ಇವರೆಲ್ಲ ಸುಮಾರು ಜಾಗ ಹೇಳಿದರು. ಇದಾಗ ಈ ಜಾಗ ಡಿಸೈಡ್ ಮಾಡೋದು ಸುಮಾರು ಡಿಸ್ಕಷನ್ ಆಗಿತ್ತು. ಜನ ಸೈಡ್ ಎಲ್ಲರೂ ಇಲ್ಲಿ ಜನ ಯಾರು ಬರ್ತಾರೆ, ಕಪ್ಪಣ ಇಲ್ಲಿ ಸೂಟ್ ಹಾಕೊಂಡು ಬರ್ಬೇಕಾ ಸರ್, ಪಾಸ್ ಕೊಡ್ಬೇಕಾ ಸರ್ ಅಂತ. ಈ ಕೆಪ್ಟ್ ಆನ್ ಕ್ವಶನಿಂಗ್ ಮೀ. ನನಗೆ ಗೊತ್ತಿಲ್ಲ, ಎಲ್ಲ ಮೋಹನ್ನ ಕೇಳೋಂತ. ಮೋಹನ್ ಅವ್ರು ಇದು ಯಾರಿಗೂ ಗೊತ್ತಿಲ್ಲದಿರೋ, ಉತ್ತರ ಗೊತ್ತಿಲ್ಲದಿರೋ ಪ್ರಶ್ನೆ ಅದು. ಬಟ್ ನನಗೆ ಐ ಆಮ್ ಸಾರಿ, ಲಾಟ್ ಆಫ್ ಯುವರ್ ಸ್ಟ್ಯಾಂಡಿಂಗ್, ಐ ಡು ನಾಟ್ ವಾಂಟ್ ಟು ಟಾಕ್ ಎನಿಮೋರ್. If you can read the book and tell me your comments. ಮತ್ತೆ ಬರೀರಿ ಅಂತಾರೆ. ಬರೆಯೋದು ಭಾಳ ಕಷ್ಟದ ಕೆಲಸ. ಬಾಯಲ್ಲಿ ಮಾತಾಡಿ ತಪ್ಪಿಸ್ಕೊಂಡು ಬಿಡ್ಬೋದು. ಬರೆಯೋದಿದೆಯಲ್ಲ, ಇಲ್ಲೆಲ್ಲ ಭಾಳ ಬರಗಾರರಿದ್ದಾರೆ. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಡೆಫಿನೆಟ್ಲಿ ರೈಟ್, ವಾಟ್ ಐ ಹ್ಯಾವ್ ರಿಟನ್ ಇಸ್ ಆಲ್ ಪ್ಲೆಸೆಂಟ್. ದರ್ ಇಸ್ ನಥಿಂಗ್, ನೋ ಅನ್ಪ್ಲೆಸೆಂಟ್ ಎಕ್ಸೆಪ್ಟ್ ಒಂದು 2-3 ಸೆಂಟೆನ್ಸ್ ಬಿಟ್ಟರೆ ಇಡೀ ಪುಸ್ತಕದಲ್ಲಿ. ಜೈ, ಯು ಕ್ಯಾನ್ ರೀಡ್. ಕನ್ನಡ ಬರುತ್ತಾ? ಹಾಂ. 2-3 ಘಟನೆಗಳು ಬಿಟ್ಟರೆ ಕೈ ಅದು ಒಂದು ಅಕ್ಷರ ಇಲ್ಲ ಇಲ್ಲಿ. ಎವ್ರಿಥಿಂಗ್ ಇಸ್ ಪಾಸಿಟಿವ್, ಎವ್ರಿಥಿಂಗ್ ಇಸ್ ವಾಟ್ ಐ ಹ್ಯಾವ್ ಸೀನ್, ವಾಟ್ ಐ ಸೀನ್. ಬಟ್ ಅಷ್ಟೇ ಕಟುವಾದ ಸತ್ಯಗಳು ನನ್ನ ಹತ್ರ ಇದೆ. ಬಟ್ ಅದು ಹೇಳೋದ್ರಿಂದ ಏನು ಪ್ರಯೋಜನ? ದ ನೋ ಪಾಯಿಂಟ್ ಇನ್ ಟಾಕಿಂಗ್ ನೆಗೆಟಿವ್, ರೈಟಿಂಗ್ ನೆಗೆಟಿವ್. ನನಗೆ ಮೊನ್ನೆ ಯಾರೋ ಒಂದು ಪುಸ್ತಕ ತಂದುಕೊಟ್ರು. ಆ ಪುಸ್ತಕ ಎಲ್ಲ ಚೆನ್ನಾಗಿದೆ, ಒಳ್ಳೆ ಪ್ರಿಂಟು, ಫೋಟೋ ಎಲ್ಲ ಚೆನ್ನಾಗಿದೆ. ಬಟ್ ಬಾಲ್ಯದಲ್ಲಿ ಕಷ್ಟ ಎಲ್ಲರಿಗೂ ಇರುತ್ತೆ, ಯಾಕಿರಲ್ಲ? ನಮ್ಮ ತಾಯಿಗೆ ನಂಗೆ ಫೀಸ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ ಅಂತ ಈಗ ಹೇಳಿದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಓದಿ ಇಷ್ಟೆಲ್ಲ ಬಂದಿದ್ದಾರಲ್ವಾ, ಬಿಕಾಸ್ ಆಫ್ ಹರ್ ಮದರ್ಸ್ ಎಫರ್ಟ್ಸ್. ಯು ಅಪ್ರಿಷಿಯೇಟ್ ಹರ್ ಮದರ್ಸ್ ಎಫರ್ಟ್, ಹಿಸ್ ಮದರ್ಸ್ ಎಫರ್ಟ್, ದ್ಯಾನ್ ಕಂಪ್ಲೇನಿಂಗ್ ದಟ್ ಯು ಆರ್ ಪೂರ್, ಯು ಆರ್ ಬ್ಯಾಡ್, ನೋಬಡಿ ವಾಸ್ ಹೆಲ್ಪ್ಫುಲ್. ಯಾರು ಬರಕ್ಕಿಲ್ಲ, ನಿಮ್ಮನ್ನು ನೀವು ನೆಟ್ ಮಾಡ್ಕೋಬೇಕು ಅಷ್ಟೇ. ನೋಬಡಿ ವಿಲ್ ಕಮ್. ಇಫ್ ಯು ವಾಂಟ್ ಟು ಕಮ್ ಅಪ್ ಇನ್ ಲೈಫ್. ರಾಧಾಕೃಷ್ಣ ಇದ್ದಾರೆ, ಅವರು. ಈ ರಾಧಾಕೃಷ್ಣನ್ ಫಂಕ್ಷನ್ಗೆ ಹೋಗಿ ನಂಗೆ ಭಯ ಏನು ಗೊತ್ತಾ, ಎಲ್ಲ ಸಂಸ್ಕೃತ ಮಾತಾಡೋದನ್ನು ಕರೆಸ್ಬಿಡ್ತಾನೆ. ಇಫ್ ಯು ಹ್ಯಾಸ್ ಎನಿ ರಿವೆಂಜ್ ಅಗೇನ್ಸ್ಟ್ ಮೀ, ವಿಲ್ ಕಾಲ್ ಮೀ, ಸರ್ ನೀವು ವಿಠಲ್ ಮೂರ್ತಿ ಬೆಂಗಳೂರಿಗೆ ಇದೆಲ್ಲ ಬಂದ್ಬಿಡಿ ಅಂತ. ಒಂದ್ಸರಿ ಕಪ್ಪಣ್ಣ ಇವರೆಲ್ಲ ಸೇರಿ ಒಂದು ಫಂಕ್ಷನ್ ಮಾಡಿ ಎಲ್ಲ ಸರ್ ಒಂದೊಂದು ಮಿನಿಮಮ್ 1 hour ಒಬ್ಬರು ಮಾತಾಡೋದು. ಅವರು ಲೆಕ್ಚರ್ ಆಗಿ 1 ವರ್ಷ 1 ಗಂಟೆ ಮಾಡಿರೋ ಸಂಬಳ ಸಿಗುತ್ತೆ ಅಂತ ಗೊತ್ತಾಗಿ ಭಾಷಣನೂ ಅಷ್ಟಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಸಾಂಸ್ಕ್ರಿಟು. ಎನಿವೇ, ಡೋಂಟ್ ಕಾಲ್ ಮೀ, ಐ ಹ್ಯಾವ್ ನೋ ಟೈಮ್ ಟು ಕಮ್. ಯು ಕ್ಯಾನ್ ಕಮ್ ಟು ಸಕಲೇಶ್ಪುರ ಅಂಡ್ ಸ್ಪೆಂಡ್ ಸಮ್ ಟೈಮ್ ವಿತ್ ಮೀ. ಸೊ ಎನಿವೇ, ತಾವೆಲ್ಲ ಬಂದಿದ್ದೀರಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ. ಲೆಟ್ ಮಿ ಸಿ, ಬಹುರೂಪಿಯವರು ಪಬ್ಲಿಷ್ ಮಾಡಿ ಇನ್ನೊಂದು ಪುಸ್ತಕ ಬರೀರಿ. ಅವ್ರಿಗೆ ದುಡ್ಡು ಬಂದಮೇಲೆ, ಈಗೇನು ಮಾಡಿದ್ದಾರೆ ಅಷ್ಟೆಲ್ಲ ದುಡ್ಡು ಖರ್ಚಾಗಿ ದುಡ್ಡು ಬಂದಮೇಲೆ ಬರೀರಿ ಅಂದರೆ ಐ ವಿಲ್ ಥಿಂಕ್ ಅಬೌಟ್ ಇಟ್. ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಐ ಆಮ್ ಗೋಯಿಂಗ್ ಟು ರೈಟ್ ಅ ಬುಕ್.
ಬಟ್ ಐ ಆಮ್ ಎಂಜಾಯಿಂಗ್ ಮೈ ರಿಟೈರ್ಡ್ ಲೈಫ್. ನನ್ನ ಹತ್ರ 5 ನಾಯಿ ಇದ್ದಾವೆ, ಅವೇ ನಮ್ಮ ಫ್ರೆಂಡ್ಸು. ಬೆಳಿಗ್ಗೆ ಇದ್ರೆ ಮೈ ಮೇಲೆ ಹತ್ತವೆ, ಕರ್ಕೊಂಡು ಹೋಗ್ತವೆ, ಅವು ಕೆಸರಿ ನಗಿತವೆ, ಮತ್ತು ನಮ್ಮ ಕೆಲಸದಲ್ಲ ಬೈತಾರೆ, ಅವು ಕರ್ಕೊಂಡು ಗಲೀಜು ಮಾಡ್ಕೊಂಡು ಬಂದ್ವಿ, ತೊಳಿಬೇಕು ಮತ್ತೆ ಅಂತ. ಇಟ್ಸ್ ಆಲ್ ಇಟ್ ಗೋಸ್ ಆನ್, ಏನು ಮಾಡೋಕ್ಕಲ್ಲ. ಆ್ಯಂಡ್ ಮೈ ವೈಫ್ ಹ್ಯಾಸ್ ಬೀನ್ ಎ ಗ್ರೇಟ್ ಸಪೋರ್ಟ್ ಟು ಮೀ. ಶಿ ಈಸ್ ಎ ಗ್ರೇಟ್ ಹೋಸ್ಟ್, ವೆರಿ ಗ್ರೇಟ್ ಹೋಸ್ಟ್, ಅನ್ಬಿಲೀವಬಲ್. ಇವತ್ತೆಲ್ಲ ನಾವು ಸುಮ್ಮನೆ ಹೂ ಅಂದಿದ್ರೆ ಎಲ್ಲರಿಗೂ ಊಟ ಅರೇಂಜ್ ಮಾಡಿರೋದು. ನಾನು ಹೇಳ್ತೇನೆ, ನಮಗೆ ಅವೆಲ್ಲ ಅಷ್ಟು ಯಾರಿಗೂ, ಅವ್ರಿಗೂ ಟೈಮ್ ಇಲ್ಲ, ನಮಗೂ ಟೈಮ್ ಇಲ್ಲ. ಮತ್ತು ಪುಸ್ತಕ, ಫಸ್ಟ್ ಪುಸ್ತಕನ ಈ ಓದಿರೋದು ಅವರೇ. ಈಗ ನಾನು ಬರೆದಿರಲಿಲ್ಲ, ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮಾಡಿದ್ಮೇಲೆ ನನ್ನ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಬಂದಂಗೆ ಕಾಣ್ತಾ ಇದೆ, ಗೊತ್ತಿಲ್ಲ. ಐ ಕ್ಯಾನ್ ಸಿ ದಟ್ ಇನ್, ಗೊತ್ತಾಗುತ್ತಲ್ಲ ಮನೇಲಿ ಬಿಹೇವಿಯರಲ್ಲಿ. And I have 2 bosses at my home. One is my son and the other is my daughter. So ಅವಳು ದೂರದಲ್ಲಿದ್ದಾಳೆ, ಯಾವಾಗಲೂ ಫೋನ್ ಮಾಡಿ ಬಯಸ್ಕೋಬೇಕು. ಇವನಾದ್ರು ಇಲ್ಲೇ ಸಿಗ್ತಾನೆ ದಿವಸ. ಬಟ್ he is enjoying his work, whatever he is doing. And he takes care of both me and my wife whenever we fall sick. So he is ambulance and emergency number 2 in 1 ಅವನು. ನಮ್ಗೆ ಏನಾದ್ರು ಆ ಥರ ಅವನಿಗೆ ಫೋನ್ ಮಾಡಿದ್ರೆ, whatever place he is in, wherever he is, he will come and take care of us. And he took care of my wife for 3 months, took care of me for nearly 4 months. ಆ್ಯಂಡ್ ಆಲ್ ಆಫ್ ಅಸ್ ಆರ್ ಫಿಟ್. ಆ್ಯಂಡ್ ನಮ್ಮನ್ನು ನೆಟ್ಟಗಾದ ತಕ್ಷಣ ಈ ಡಿಸಪಿಯರ್. ಈಗ ಇವತ್ತು ಮಾತ್ರ ನಿನ್ನೆ ಮಧ್ಯರಾತ್ರಿ ಬಂದಿದ್ದಾನೆ, 12 ಗಂಟೆಗೆ ಬಂದು ಬೆಳಿಗ್ಗೆ ಮುಖ ನೋಡಿದ್ದೀನಿ. ನಾಳೆ ಬೆಳಿಗ್ಗೆ ಹೋಗ್ತಾನೆ. ಬಟ್ ಹಿ ಕಮ್ಸ್ ವೆನ್ ಎವರ್ ಯು ಆರ್ ಇನ್ ಪ್ಲೇಸಸ್, ಸೊ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇನ್ನು ಕೆಲವರು ಫೋನೇ ತಗೊಳ್ದವ್ರು ಏನು ಮಾಡ್ತೀರಿ? ಅಂಥ ಮಕ್ಕಳಾಗ್ಬಿಟ್ರೆ ನೀವು ಫೋನ್ ಮಾಡಿ ನೋ ರಿಪ್ಲೈ ಅಂತ ಹೇಳಿದ್ರೆ ಕಷ್ಟ. ಸೊ ಐ ಹ್ಯಾವ್ ಗ್ರೇಟ್ ಫ್ರೆಂಡ್ಸ್ ಇನ್ ಯು, ಆಲ್ ಆಫ್ ಯು, ಬಿಕಾಸ್ ನಿಮ್ಮೆಲ್ಲ ಕೆಲಸಗಳಿದ್ರೆ ಈ ವಾಟ್ಸಪ್ಪಲ್ಲಿ ಕಳ್ಸೋದು ಭಾಳ ಪ್ರಾಬ್ಲಮ್ಮು ಮತ್ತು ಕನ್ವೀನಿಯೆಂಟ್ ಎರಡೂ ಇದೆ. ಕನ್ವೀನಿಯೆಂಟ್ ಅಂದರೆ ನೀವು ಕಳಿಸೋರಿಗೆ 2-3 ಸರಿ ಕಳಿಸಿರ್ತೀವಿ, ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಟಿರೋದಿಲ್ಲ, ಅದು ಒಂದಾಗುತ್ತೆ. ಆಮೇಲೆ ಮಾತಾಡಲಿಲ್ವಲ್ಲ, ಪರ್ಸನಲ್ ಟಚ್ ಇಲ್ಲ ಅಂತ. ಸೊ ಐ ಡಿ ನಾಟ್ ಎಕ್ಸ್ಪೆಕ್ಟ್ so many people to turn up, and such senior people to turn up and stand to listen to all that we are saying and sharing. I'm thankful to all of you, and we'll meet sometime. If somebody wants to visit our estate, have my number, you can drop in anytime, but in groups of not more than 4 people, because I get tired. ಇವ್ರು 6 ಜನ ಬಂದು ನನಗೆ 3 ದಿವಸ ರೆಸ್ಟ್ ತಗೋಬೇಕಾಗಿ ಬಂತು. and nobody sleeps on time. See, ನಾನು 9:30 ಮಲಗ್ತೀನಿ, ಜನ ಊಟ ಶುರು ಮಾಡಿದೆ 9:30, ಮಲಗೋದು 3 ಗಂಟೆಗೆ. ನಮ್ಮ ಕತೆ ಏನಾಗಬೇಕು? ಆಮೇಲೆ ಇವ್ರು ಬೆಳಿಗ್ಗೆ ಏನು ಕೆಲಸ ಇಲ್ಲ. ನಾನು ಬೆಳಿಗ್ಗೆ ನಾನು ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಜನರ ಹತ್ರ ಮಾತಾಡಬೇಕು, ಕೆಲಸ ಮಾಡಿಸ್ಬೇಕು. ಸೊ ಇಂಥದ್ದೆಲ್ಲ ಇದೆ. ಇವರೆಲ್ಲ ದೇ ಆರ್ ಫುಲ್ಲಿ ರಿಟೈರ್ಡ್ ಆ್ಯಂಡ್ ಹ್ಯಾವಿಂಗ್ ಫನ್. So, but somebody wants to have the life and experience of a coffee estate, all of you have my number. You can inform me. ಕುಲಕರ್ಣಿಯವರು ಬಂದಿದ್ರು. ಇವರೆಲ್ಲ ನೋಡಿ ಎಂಥ ಸಭ್ಯ ಜನ ಅಂದರೆ 9 ಗಂಟೆಗೆ ಮಲಗಿಬಿಡ್ತಾರೆ. ಬೆಂಗಳೂರಲ್ಲಿ 7:30 ಮಲಗ್ತಾರೆ, ನಮ್ಮ ತೋಟಕ್ಕೆ ಬಂದರೆ 9 ಗಂಟೆಗೆ ಮಲಗ್ತಾರೆ. ಆ್ಯಂಡ್ ರಾಮಕೃಷ್ಣ ಅಂತ ನಮ್ಮ ಫ್ರೆಂಡ್ ಇದ್ರು, ಅವರು ಗಾಂವ್ಕರ್, ದೇ ಹ್ಯಾಡ್ ಕಮ್ ಅಂಡ್ ಸ್ಪೆಂಡ್ ಸಮ್ ಟೈಮ್. ಆ್ಯಂಡ್ ಲೂಕೋಸ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಹ್ಯಾಡ್ ಕಮ್ ಅಂಡ್ ಸ್ಟೇ. ನಮಗೂ ಯಾರಾದರೂ ಬರ್ತಾ ಇರ್ಬೇಕು, ಅದರ್ವೈಸ್ ವಿ ಆಲ್ಸೋ we don't come to Bangalore quite often. We make a lot of travel, so that is another experience we have. Generally, life has been good so far, and all of you have been so kind and nice. You have come here, and the catering section has been told to continue the catering till you leave. So whatever you want to have, you can have coffee, tea, bisi bele bath, samosa. I don't know about the sweet. I don't know if the sweet is over or it is there. And since most of you are diabetic, you can avoid sweet. Yeah. Thank you.